ನಮಸ್ಕಾರ, ನಾನು ಬೋರಮ್ಮ ಹೆಚ್ ಅಂಗಡಿ. BA ಪದವಿಗೆ ಬರ್ತಕ್ಕಂತಹ ರಾಜ್ಯಶಾಸ್ತ್ರ ವಿಷಯದಲ್ಲಿ ನ್ಯಾಷನಲಿಸಮ್, ರಾಷ್ಟ್ರೀಯತೆ ಅನ್ನುವ ಚಾಪ್ಟರ್ ನಡಿಯಲ್ಲಿ ಬರ್ತಕ್ಕಂಥ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ನ್ಯಾಷನಲಿಸಮ್. ರಾಷ್ಟ್ರೀಯತೆಯ ಗುಣಗಳು ಮತ್ತು ಅವಗುಣಗಳು. ಈ ಕಾನ್ಸೆಪ್ಟ್ನ ಬಗ್ಗೆ ಪ್ರಸ್ತುತ ವಿಡಿಯೋದಲ್ಲಿ ಚರ್ಚಿಸೋಣ. ರಾಷ್ಟ್ರೀಯತೆ ಅನ್ನೋ ಪರಿಕಲ್ಪನೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪರಿಕಲ್ಪನೆ. ಇದು ಯಾವ ರೀತಿ ಒಂದು ರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು, ಸಾಮಾಜಿಕ ಚಳುವಳಿಗಳು ಮುಂತಾದವುಗಳು ಉಂಟಾಗೋದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ನಾವು ಇದರಲ್ಲಿ ಓದ್ತೀವಿ. ಇದರ ಅರ್ಥ, ಇದರ ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಪ್ರಸ್ತುತ ವಿಡಿಯೋದಲ್ಲಿ ವಾಟ್ ಆರ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ನ್ಯಾಷನಲಿಸಮ್. ರಾಷ್ಟ್ರೀಯತೆಯಿಂದ ಏನೇನು ಅನುಕೂಲಗಳಾಗ್ತವೆ, ಹಾಗೆ ಅದರಿಂದ ಏನೇನು ತೊಂದರೆಗಳು ಅಥವಾ ಅನಾನುಕೂಲಗಳು ಇದ್ದಾವೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ನಾವು ಇದರ ಮೆರಿಟ್ಸನ್ನು ನೋಡೋದಾದರೆ, ಇಟ್ಸ್ ಹೆಲ್ಪ್ಫುಲ್ ಇನ್ ಲಿಬರೇಟಿಂಗ್ ದ ಕಂಟ್ರಿ ಫ್ರಮ್ ಫಾರಿನ್ ಯೋಕ್. ವಿದೇಶಿ ನೊಗದಿಂದ ರಾಷ್ಟ್ರವನ್ನು ಸ್ವತಂತ್ರಗೊಳಿಸೋದಕ್ಕೆ ಖಂಡಿತ ನ್ಯಾಷನಲಿಸಮ್ ಅನ್ನೋ ಒಂದು ಭಾವನೆ ಸಹಾಯ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ತೆಗೆದುಕೊಂಡ್ರೆ, ಎಲ್ಲಿವರೆಗೂ ಭಾರತೀಯರಲ್ಲಿ ನ್ಯಾಷನಲಿಸಮ್ ಹುಟ್ಟಲಿಲ್ವೋ ಅಲ್ಲಿವರೆಗೂ ಬ್ರಿಟಿಷರ ಆಳ್ವಿಕೆ ಹಾಗೇ ಮುಂದುವರಿತು. ಯಾವಾಗ ಭಾರತೀಯರಲ್ಲಿ ರಾಷ್ಟ್ರೀಯತೆ ಭಾವನೆ ಇಲ್ಲ ಅಂದರೆ ಬಹಳಷ್ಟು ಜನರಲ್ಲಿ, ದೇಶದ ಸಾಕಷ್ಟು ಜನಸಂಖ್ಯೆಯಲ್ಲಿ ರಾಷ್ಟ್ರೀಯತೆ ಭಾವನೆ ಹುಟ್ಟಿತೋ, ಆವಾಗ ಯಾರೂ ಕೂಡ ವಿದೇಶಿ ಬ್ರಿಟಿಷರ ಆಳ್ವಿಕೆಯನ್ನು ಇಷ್ಟಪಡಲಿಲ್ಲ. ಒಂದೊಂದು ದಿನವೂ ಕೂಡ ಬ್ರಿಟಿಷರ ಆಳ್ವಿಕೆಯನ್ನು ಸಹಿಸೋಕ್ಕಾಗಲಿಲ್ಲ ಕೊನೆಗೆ. ಜೊತೆಗೆ ಬ್ರಿಟಿಷರು ಏನೆಲ್ಲ ಆಡಳಿತ ಸುಧಾರಣೆಗಳನ್ನು ಮಾಡಿದರು, ಬ್ರಿಟಿಷ್ ರಾಣಿ ನೇರವಾಗಿ ಭಾರತದ ಪ್ರಜೆಗಳನ್ನು ನೋಡ್ಕೊಳ್ತಾಳೆ ಅಂತ ಹೇಳಿ ನೇರ ಆಡಳಿತವನ್ನು ತಂದರು. ಏನೆಲ್ಲ ಆಡಳಿತದ ಸುಧಾರಣೆಗಳು ಮಾಡಿದರೂ ಕೂಡ ನಾವು ಸ್ವರಾಜ್ಯದ ಒಂದು ಬೇಡಿಕೆಯನ್ನು ಮುಂದಿಟ್ವಿ. ಸ್ವರಾಜ್ಯದ ಬೇಡಿಕೆಯಿಂದ ಹಿಂದೆ ಸರಿಲಿಲ್ಲ, ಓನ್ಲಿ ಬಿಕಾಸ್ ಆಫ್ ದ ನ್ಯಾಷನಲಿಸಮ್. ರಾಷ್ಟ್ರೀಯ ಭಾವನೆ ಅದು ಬೆಳೆದಿದ್ದರಿಂದ ನಮ್ಗೆ ಏನೇ ಮಾಡಿದ್ರು ನೀವು ಅನುಕೂಲತೆಗಳನ್ನು ಬೇಡ. ಎಷ್ಟೇ ಆಗಲಿ ನೀವು ವಿದೇಶಿಗರು, ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ತೀರಾ, ನೀವು ನಿಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಆಗಿರುತ್ತೆ ಅಲ್ಲಿ. ಅದು ಬೇಡ ನಮಗೇನಿದ್ರು ನಮ್ಮ ರಾಷ್ಟ್ರದ ಒಂದು ರಾಷ್ಟ್ರೀಯತೆಯನ್ನು ಬೆಳೆಸ್ತಕ್ಕಂಥ ಸ್ವರಾಜ್ಯ ಬೇಕು ಅನ್ನುವ ಒಂದು ಬೇಡಿಕೆಯನ್ನು ಇಟ್ಟರು. ಇದಕ್ಕೆ ಮುಖ್ಯ ಕಾರಣ ಏನಾಗಿತ್ತು ಅಂದರೆ, ಭಾರತೀಯರಲ್ಲಿ ಉಂಟಾದಂಥ ತಮ್ಮ ರಾಷ್ಟ್ರದ ಬಗೆಗಿನ ಭಾವನೆ, ಅದು ರಾಷ್ಟ್ರೀಯತೆ. ಇದು ಖಂಡಿತ ವಿದೇಶಿ ಒಂದು ಆಳ್ವಿಕೆ. ಖಂಡಿತ ವಿದೇಶಿ ಆಳ್ವಿಕೆ ಅಂದರೆ ಅದೇನು ದಬ್ಬಾಳಿಕೆ, ಶೋಷಣೆ, ಎಲ್ಲೋ ಒಂದು ಕಡೆಗೆ ತನ್ನ ಹಿತಾಸಕ್ತಿ, ತನ್ನ ದೇಶದ ಹಿತಾಸಕ್ತಿ ಮುಖ್ಯ ಆಗಿರುತ್ತೆ ಹೊರತಾಗಿ ಇಲ್ಲಿ ತಾನು ಯಾರ ಮೇಲೆ ಆಡಳಿತ ನಡೆಸತ್ತೋ ಅದರ ಹಿತಾಸಕ್ತಿ ಮುಖ್ಯವಾಗಿರೋದಿಲ್ಲ. ಅಲ್ಲಿ ತನ್ನ ರಾಷ್ಟ್ರದ ಪ್ರಭಾವವನ್ನು, ಹೆಸರನ್ನು, ಆರ್ಥಿಕ ಸಂಪನ್ಮೂಲವನ್ನು, ಪ್ರಭಾವವನ್ನು, ತನ್ನ ಸಂಸ್ಕೃತಿಯನ್ನು ಪ್ರಸಾರ ಮಾಡೋದಾಗಿರುತ್ತೆ ಹೊರತಾಗಿ ಖಂಡಿತ ಬೇರೆ ಉದ್ದೇಶ ಇರೋದಿಲ್ಲ. ಅದೇ ರೀತಿ ನಮಗೆ ನಮ್ಮ ರಾಷ್ಟ್ರದ ನ್ಯಾಷನಲಿಸಮ್ ಏನು ರಾಷ್ಟ್ರೀಯತೆ ಮುಖ್ಯ ಆಗತ್ತೆ. ಅವಾಗ ಖಂಡಿತ ನಾವು ಈ ವಿದೇಶಿಗರ ಆಡಳಿತದಿಂದ ಏನೆಲ್ಲ ತೊಂದರೆಗಳಾಗಿದ್ವೋ ಅವುಗಳನ್ನೆಲ್ಲ ಕಿತ್ತು ಹಾಕಿ ಸ್ವರಾಜ್ಯ ಸ್ಥಾಪನೆಗೆ ಮುಂದಾಗ್ತೇವೆ. ನೆಕ್ಸ್ಟ್, ಇಟ್ ಲೀಡ್ಸ್ ಟು ದಿ ಸೋಷಿಯಲ್ ಯೂನಿಟ್ ಅಂತ ಕರಿತೀವಿ. ಸಾಮಾಜಿಕ ಏಕತೆಗೆ ಕಾರಣವಾಗತ್ತೆ. ನೋಡಿ, ಇಲ್ಲಿ ರಾಷ್ಟ್ರೀಯತೆಯ ಭಾವನೆ ಬಂದಾಗ ಸಮಾಜದ ಗಾತ್ರ ಎಷ್ಟೇ ಇರಲಿ, ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಅಲ್ಲಿ ಖಂಡಿತ ಐಕ್ಯತೆ ಮೂಡತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ಈ ಭಾರತದ ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಶಿವಾಜಿ ಉತ್ಸವ ಮತ್ತು ಗಣೇಶನ ಉತ್ಸವ ಅಂತ ಇಡೀ ದೇಶಾದ್ಯಂತ 2 ಸಾರ್ವಜನಿಕ ಹಬ್ಬಗಳನ್ನು ತಿಲಕ್ ಅವರು ಘೋಷಿಸಿದ್ರು, ಪ್ರಾರಂಭ ಮಾಡಿದರು. ಅವುಗಳ ಹೆಸರಿಗೆ ಧಾರ್ಮಿಕ ಹಬ್ಬಗಳು ಆಗಿರ್ಬೋದು, ಬಟ್ ಅವುಗಳ ಹಿಂದಿನ ಉದ್ದೇಶ ಏನಿತ್ತು ಅಂದರೆ ಗೊತ್ತು ನಿಮಗೆಲ್ಲ. ಇತಿಹಾಸದಲ್ಲಿ ನಾವು ನೋಡ್ತೇವೆ, ಆ 2 ಹಬ್ಬಗಳ ಹಿಂದಿನ ಉದ್ದೇಶ, ಸಾರ್ವಜನಿಕವಾಗಿ ಆ ಹಬ್ಬಗಳನ್ನು ಆಚರಿಸೋ ಉದ್ದೇಶ ಏನಿತ್ತು ಅಂದರೆ, ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು, ರಾಷ್ಟ್ರೀಯತೆಯ ಭಾವವನ್ನು ಬಿತ್ತರಿಸೋದಾಗಿತ್ತು. ಹೀಗಾಗಿ ಅವು ಎಷ್ಟು ಯಶಸ್ವಿಯಾದವು ಅಂದರೆ ಇವತ್ತಿಗೂ ಕೂಡ ಅದರ ಪ್ರಭಾವವನ್ನು ನಾವು ಇವತ್ತಿನ ಗಣೇಶ ಉತ್ಸವದಲ್ಲೂ ಕೂಡ ಕಾಣ್ತೇವೆ. ಸಾರ್ವಜನಿಕವಾಗಿ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರೋದಕ್ಕೆ ಮುಖ್ಯ ಕಾರಣ ಅದು ಏನಂದರೆ ನ್ಯಾಷನಲಿಸಮ್, ರಾಷ್ಟ್ರೀಯ ಭಾವನೆ ಆ ಒಂದು ಸಾಮಾಜಿಕ ಐಕ್ಯವನ್ನು ಉಂಟು ಮಾಡುತ್ತೆ. Then it leads to the spirit of heroism and self-sacrifice. ಯಾವಾಗ ನಮ್ಮಲ್ಲಿ ರಾಷ್ಟ್ರೀಯತೆಯ ಭಾವನೆ ಬರುತ್ತೋ ಆವಾಗ ಆಟೋಮೆಟಿಕಲಿ ನಮ್ಮಲ್ಲಿ ಏನೋ ಒಂದು ಹೀರೋಯಿಸಮ್, ನಾಯಕತ್ವದ ಗುಣ. ನಾನು ನನ್ನ ದೇಶಕ್ಕಾಗಿ ಹೋರಾಡ್ತೇನೆ, ನಾನು
ಮುಖ್ಯ ಅಲ್ಲ, ದೇಶ ಮುಖ್ಯ. ಸೊ ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಸೆಲ್ಫ್, ಸ್ಯಾಕ್ರಿಫೈಸ್ಗೆ ನಾವು ರೆಡಿ ಆಗ್ತೀವಿ ಆತ್ಮತ್ಯಾಗಕ್ಕೆ. ಇದನ್ನು ಹೆಚ್ಚು ಕಾಣೋದು ನಾವು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಂದರೆ ನಮ್ಮ ಸೈನಿಕರು. ಪ್ರತಿಯೊಂದು ರಾಷ್ಟ್ರದ ಸೈನಿಕರಲ್ಲೂ ಕೂಡ ಈ ಹೀರೋಯಿಸಮ್ ಮತ್ತು ಸೆಲ್ಫ್ ಸ್ಯಾಕ್ರಿಫೈಸ್ ಗುಣ ಯಾವಾಗ ಬರುತ್ತೆ ಅಂದರೆ ಯಾವಾಗ ಅವರಲ್ಲಿ ನ್ಯಾಷನಲಿಸಮ್, ರಾಷ್ಟ್ರೀಯತೆ, ರಾಷ್ಟ್ರದ ಮೇಲಿನ ಭಕ್ತಿ ಹೆಚ್ಚಿರುತ್ತೋ ಅವಾಗ ಆಟೋಮೆಟಿಕಲಿ ಸೊ ಅವರಲ್ಲಿ ಒಂದು ಆತ್ಮತ್ಯಾಗದ ಮನೋಭಾವನೆ, ನಾನು ಮರಣ ಹೊಂದಿದ್ರೂ ಪರವಾಗಿಲ್ಲ, ನಾನು ಏನು ಮಾಡ್ತೀನಿ, ನನ್ನ ದೇಶಕ್ಕೆ ಜಯ ತಂದು ಕೊಡ್ತೇನೆ ಅನ್ನೋ ಒಂದು ಸ್ಪಿರಿಟ್ ಅವರಲ್ಲಿ ಹುಟ್ಟತ್ತೆ, ಹೀರೋಯಿಸಮ್ ಅವರಲ್ಲಿ ಹುಟ್ಟತ್ತೆ. ನೆಕ್ಸ್ಟ್ ಇಟ್ ಲೀಡ್ಸ್ ಟು ದಿ ಎಕನಾಮಿಕ್ ಪ್ರಾಸ್ಪರಿಟಿ ಅಂತ ಕರಿತೀವಿ. ಸೊ ಆರ್ಥಿಕ ಸಮೃದ್ಧಿ. ಖಂಡಿತ ಒಬ್ಬ ವ್ಯಕ್ತಿ ಬೇಸಿಕಲಿ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಬಯಸೋದು ತನ್ನ ಒಂದು ಹೊಟ್ಟೆ ಪಾಡಿಗೆ ಆಗಿರ್ಬೋದು, ಆದರೆ ಅದನ್ನು ಮೀರಿ ಬೆಳೆದಂಥ ಅನೇಕ ಶ್ರೀಮಂತರನ್ನ ನೋಡ್ತೀವಿ ನಾವು, ದೊಡ್ಡ ದೊಡ್ಡ ಉದ್ಯಮಿಗಳನ್ನು ನೋಡ್ತೀವಿ ನಾವು, ಟಾಟಾ ಬಿರ್ಲಾ. ಸೊ ಇವ್ರಿಗೆಲ್ಲ ತಲೆಮಾರುಗಟ್ಟಲೆ ಕುತ್ಕೊಂಡು ತಿನ್ನುವಷ್ಟು ಸಂಪತ್ತು ಇದೆ, ಆದರೂ ಕೂಡ ಯಾಕೆ ತಮ್ಮ ಉದ್ಯಮಗಳನ್ನು ಮುಂದುವರಿಸ್ತಿದ್ದಾರೆ, ಯಾಕೆ ತಮ್ಮ ಬಿಸ್ನೆಸ್ಸನ್ನು ಅಷ್ಟೊಂದು ರಿಸ್ಕಿಂದ ಮುಂದುವರಿಸ್ತಿದ್ದಾರೆ? ಯಾಕೆ ಅಂದರೆ ಅಲ್ಲಿ ಸ್ವಹಿತಾಸಕ್ತಿ ಅಲ್ಲ ಅದು. ಸೊ ಅದನ್ನು ಮೀರಿ ದೇಶಕ್ಕಾಗಿ, ದೇಶದ ಆರ್ಥಿಕ ಬೆಳವಣಿಗೆಗಾಗಿ ನಾವು ಕೇವಲ ನಮ್ಮ ಕುಟುಂಬದ ಆದಾಯವನ್ನು ಅಷ್ಟೇ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ನಾವೇನಿದ್ರು ನಮ್ಮ ದೇಶದ ಆರ್ಥಿಕತೆಯನ್ನು, ಸೊ ಟೋಟಲಿ ನಮ್ಮ ಆರ್ಥಿಕತೆಯನ್ನು ಯಾವುದರಿಂದ ಅಳಿತೇವೆ? ಸೊ ನಮ್ಮ ತಲಾದಾಯ ಹೆಚ್ಚಿರ್ಬೋದು, ಆದರೆ ರಾಷ್ಟ್ರದ ಆದಾಯ ಮುಖ್ಯ ಆಗತ್ತೆ. ನಮ್ಮ ರಾಷ್ಟ್ರ ಇಡೀ ಜಗತ್ತಿನ ಆರ್ಥಿಕ ಬೆಳವಣಿಗೆಯಲ್ಲಿ ಯಾವ ಸ್ಥಾನವನ್ನು ಹೊಂದಿದೆ ಅನ್ನೋದು ಮುಖ್ಯ ಆಗತ್ತೆ. ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತೇವೆ. ಸೊ ಅಂದರೆ ಎಲ್ಲೋ ಒಂದು ಕಡೆಗೆ ರಾಷ್ಟ್ರೀಯತೆ ದೇಶದ ಆರ್ಥಿಕ ಒಂದು ಪ್ರಗತಿಗೆ ಮುಂದಾಗತ್ತೆ. ದೇಶ ಆರ್ಥಿಕವಾಗಿ ಪ್ರಗತಿ ಆಗಬೇಕು ಅಂದರೆ ಏನಾಗಬೇಕು? ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು. ಸೊ ಇದೊಂಥರ ಪಾಸಿಟಿವ್ ಎನರ್ಜಿಯನ್ನು, ಪಾಸಿಟಿವ್ ಬೆಳವಣಿಗೆಗೆ ಒಂದು ಕಾರಣವಾಗತ್ತೆ. Then it enables the country to face the economic and political crisis effectively ಅಂತ ಕರಿತೀವಿ. ಸೊ ರಾಷ್ಟ್ರ ಏನೇ ಆರ್ಥಿಕ ಮತ್ತು ರಾಜಕೀಯ ಸಮಸ್ಯೆಗಳನ್ನು, ಬಿಕ್ಕಟ್ಟುಗಳನ್ನು ಎದುರಿಸಿದಾಗ ಅಲ್ಲಿ ರಾಷ್ಟ್ರೀಯತೆ ಅನ್ನೋ ಒಂದು ಭಾವನೆ ಇದ್ದರೆ ಅವುಗಳನ್ನು ತುಂಬ ಪರಿಣಾಮಕಾರಿಯಾಗಿ ಎದುರಿಸೋಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಸೊ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಗೊತ್ತು ನಿಮಗೆಲ್ಲ, ಸೊ ಅಮೇರಿಕ ಭಾರತಕ್ಕೆ ಆಹಾರ ಪೂರೈಕೆಯನ್ನು ನಿಲ್ಲಿಸುತ್ತೆ. ಆಗ ನಮ್ಮ ಪ್ರಧಾನಿಯಾದಂಥ ಶಾಸ್ತ್ರಿಜಿಯವರು ಏನು ಕರೆ ಕೊಡ್ತಾರೆ ಇಡೀ ದೇಶಕ್ಕೆ, ಎಸ್ ಪರವಾಗಿಲ್ಲ, ಸೊ ನಾವು ಅಮೇರಿಕದ ಆಹಾರದ ಮೇಲೆ ಅವಲಂಬನೆ ಆಗಿರೋದು ಬೇಡ, ಸೊ ನಮಗೇನಿದ್ರು ನಮ್ಮ ರಾಜಕೀಯ ಹಿತಾಸಕ್ತಿ ಮುಖ್ಯ. ಸೊ ಪಾಕಿಸ್ತಾನದೊಂದಿಗಿನ ನಮ್ಮ ರಾಜಕೀಯ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಮುಖ್ಯನೇ ಹೊರತಾಗಿ ಅಮೇರಿಕದಿಂದ ಬರ್ತಕ್ಕಂಥ ಆಹಾರ ಮುಖ್ಯ ಅಲ್ಲ. ಸೊ ಬೇಕಿದ್ರೆ ನಾವು ಇಡೀ ದೇಶದ ಜನರಿಗೆ ಒಂದು ಘೋಷಣೆಯನ್ನು ಮಾಡಿದರು ಶಾಸ್ತ್ರೀಜಿ ಅವಾಗ, ಏನು, ನಾವು ಒಂದು ದಿನ ಇಡೀ ದೇಶದ ಜನತೆ ಒಂದು ದಿನ ಉಪವಾಸ ಇರೋಣ, ಆ ಉಳಿಕೆ ಆಹಾರವನ್ನು ಉಳಿದ ದಿನಗಳಲ್ಲಿ ಎಲ್ರಿಗೂ ಸೇವಿಸೋಣ. ಸೊ ಉಪವಾಸ ಮಾಡಿ ಆದರೂ ಪರವಾಗಿಲ್ಲ, ನಾವು ಈ ಒಂದು ಸಮಸ್ಯೆಯನ್ನು ಎದುರಿಸೋಣ ಅನ್ನೋ ಒಂದು ಘೋಷಣೆಯನ್ನು ಕೊಡ್ತಾರೆ. ಇಡೀ ದೇಶದ ಜನ ಆ ಒಂದು ಘೋಷಣೆಯನ್ನು ಒಪ್ಪಿಕೊಳ್ತಾರೆ, ಅದನ್ನು ಪಾಲಿಸ್ತಾರೆ. ಅದೇ ಒಂದು ಸ್ವಾಭಿಮಾನದಿಂದ, ದೇಶಾಭಿಮಾನದಿಂದ ಮುಂದೆ ಭಾರತದಲ್ಲಿ ಹಸಿರು ಕ್ರಾಂತಿ ಆಗತ್ತೆ. ಸೊ ವಿಜ್ಞಾನಿಗಳು ಸಾಕಷ್ಟು ಅಂಶಗಳನ್ನು ಕಂಡುಹಿಡಿಯೋದರ ಮೂಲಕ ಕಡಿಮೆ ಅವಧಿಯಲ್ಲಿ ಆಹಾರ ಉತ್ಪಾದನೆಗಳಲ್ಲಿ ಸಾಕಷ್ಟು ಹೆಚ್ಚಳ ಕಂಡುಬರುತ್ತೆ. ಸೊ ಆ ಹಸಿರು ಕ್ರಾಂತಿಗೆ ಮೂಲ ಕಾರಣ ಅಂದರೆ ಅಷ್ಟು ದಿನ ಆಗದೆ ಇರತಕ್ಕಂಥ ಕ್ರಾಂತಿ ಆಗ ಆಗೋದಕ್ಕೆ ಮುಖ್ಯ ಕಾರಣ ಏನಂದರೆ ನ್ಯಾಷನಲಿಸಮ್. ಸೊ ಅವಾಗ ರಾಷ್ಟ್ರೀಯತೆ. ಸೊ ನಾವು ಇನ್ನೊಬ್ಬರ ಮುಂದೆ ಕೈ ಒಡ್ಡೋದು ಬೇಡ, ಎಂಥ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರು ನಮಗೆ ಕೈ ಕೊಡ್ತಾರೋ ಹೇಳೋಕ್ಕಾಗೋದಿಲ್ಲ. ಸೊ ಏನಿದ್ರು ನಾವು ಏನಾಗಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಸ್ಪಿರಿಟನ್ನು ಹುಟ್ಟಿಸುತ್ತೆ. ಸೊ ಆ ಸ್ಪಿರಿಟ್ ಏನಿದೆಯಲ್ಲ ಅದು ಎಂಥ ಆರ್ಥಿಕ ಸಮಸ್ಯೆ ಬರಲಿ, ರಾಜಕೀಯ ಸಮಸ್ಯೆ ಬರಲಿ, ಒಟ್ಟಾಗಿ ಹೋರಾಡ್ತಕ್ಕಂತಹ ಮನೋಭಾವವನ್ನು ಜನರಲ್ಲಿ ಉಂಟು ಮಾಡುತ್ತೆ. ಸೊ ಇದನ್ನು ಸಾಕಷ್ಟು ಬಹಳಷ್ಟು ರಾಷ್ಟ್ರಗಳು ಉದಾಹರಣೆಗಳನ್ನು ಕೊಡಬಹುದು ನಾವು. ಸೊ ರಾಜಕೀಯ ಒಂದು ಬಿಕ್ಕಟ್ಟುಗಳು ಬಂದಾಗ ಇಡೀ ದೇಶದ ಜನತೆ ಒಗ್ಗಟ್ಟಾಗಿ, ಯಾವುದರ ಅಡಿಯಲ್ಲಿ? ನ್ಯಾಷನಲಿಸಮ್ ಅಡಿಯಲ್ಲಿ, ರಾಷ್ಟ್ರೀಯತೆ ಅನ್ನುವ ಅಡಿಯಲ್ಲಿ ಎಲ್ಲ ಜನತೆ ಒಗ್ಗಟ್ಟಾಗತ್ತೆ. ಒಗ್ಗಟ್ಟಿನಿಂದ ಆ ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಓಕೆ, ನೆಕ್ಸ್ಟ್ ಇಟ್ ಲೀಡ್ಸ್ ಟು ದಿ ಪೊಲಿಟಿಕಲ್ ಯುನಿಟಿ ಆ್ಯಂಡ್ ಸ್ಟೆಬಿಲಿಟಿ. ಖಂಡಿತ ರಾಜಕೀಯ ಏಕತೆ ಮತ್ತು ಸ್ಥಿರತೆಗೆ ಕಾರಣವಾಗುತ್ತೆ. ಸೊ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಾಗ ನಮ್ಮ ಭಾರತೀಯ ರಾಷ್ಟ್ರೀಯ ಚಳುವಳಿಗಳಲ್ಲಿ ತೊಡಗಿದಂಥ ನಾಯಕರಿಗೆ
ಭಾರತದ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ಅಂದರೆ ನಮ್ಮ ಈ ಸಂವಿಧಾನ ಸೃಷ್ಟಿಕರ್ತರನ್ನ ನೋಡಿ. ಸೊ ಭಾರತ ತುಂಬ ದಿನಗಳ ನಂತರ ಸ್ವತಂತ್ರ ಪಡ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳಗಾಗ್ತಾ ಇದೆ. ಸೊ ಇಂತಹ ದೇಶದಲ್ಲಿ ಸಾಕಷ್ಟು ಅನಕ್ಷರತೆ ಇದೆ, ಬಡತನ ಇದೆ, ಸಾಮಾಜಿಕ ವೈವಿಧ್ಯತೆ ಇದೆ. ಭೇದ ಭಾವ ಅನ್ನೋದಕ್ಕಿಂತ ವೈವಿಧ್ಯತೆ ಸಾಕಷ್ಟು, ಏನು ನಮ್ಮದು ವೇಷಭೂಷಣ, ಆಹಾರ ಪದ್ಧತಿ, ಭಾಷೆ, ಇಂತಹ ವೈವಿಧ್ಯಮಯ ರಾಷ್ಟ್ರದಲ್ಲಿ, ದೊಡ್ಡ ಗಾತ್ರದ ರಾಷ್ಟ್ರದಲ್ಲಿ ರಾಜಕೀಯ ಸ್ಥಿರತೆ ಮತ್ತು ಏಕತೆಯನ್ನು ಉಂಟು ಮಾಡೋದಕ್ಕೆ ಏನೇನೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಬೇಕು ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ಸಂವಿಧಾನ ರಚನೆಯಲ್ಲಿ ಅವುಗಳನ್ನೆಲ್ಲ ಒದಗಿಸಿಕೊಟ್ರು ನಮಗೆ. ಸೊ ಇದೆಲ್ಲ ಒದಗಿಸಿಕೊಡೋದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರು, ಏನು ಸಂವಿಧಾನ ಸಭೆಯ ರಚನೆಯಲ್ಲಿ ಪಾಲ್ಗೊಂಡವರೆಲ್ಲ ನಮ್ಮ ರಾಷ್ಟ್ರೀಯ ಸ್ವತಂತ್ರ ಚಳುವಳಿಯಲ್ಲಿ ಹೋರಾಡಿದಂಥವ್ರು ಆಲ್ಮೋಸ್ಟ್ ಆಲ್. ಸೊ ಅವ್ರಿಗೆ ಏನಿತ್ತು ಅಂದರೆ ಬಲವಾದಂತಹ ನ್ಯಾಷನಲಿಸಮ್, ರಾಷ್ಟ್ರೀಯತೆ ಭಾವನೆ ಅವರಲ್ಲಿ ಬೆಳೆದಿತ್ತು. ಆ ಭಾವನೆ ಆಧಾರದ ಮೇಲೆ ಸೊ ಭಾರತದಲ್ಲಿ ಈ ರಾಜಕೀಯ ಏಕತೆ ಮತ್ತು ಸ್ಥಿರತೆ ಉಂಟಾಗ್ತಾರಕ್ಕಂಥ ಒಂದು ವ್ಯವಸ್ಥೆಗೆ ಬುನಾದಿಯನ್ನು ಹಾಕಿದರು. ಸೊ ಇವತ್ತಿಗೂ ಕೂಡ ನಾವು ಆ ಒಂದು ಆಧಾರದ ಮೇಲೇ ಪೊಲಿಟಿಕಲ್ ಯುನಿಟಿ ಆ್ಯಂಡ್ ಸ್ಟೆಬಿಲಿಟಿ ತಗೊಂಡು ಹೋಗ್ತಾ ಇದೆ. ನೆಕ್ಸ್ಟ್, ದ ಇಂಡಿವಿಜುವಲ್ ಗಿವ್ಸ್ ಅಪ್ ಹಿಸ್ ಸೆಲ್ಫಿಶ್ ಇಂಟ್ರೆಸ್ಟ್ ಆ್ಯಂಡ್ ವರ್ಕ್ಸ್ ಫಾರ್ ನ್ಯಾಷನಲ್ ಇಂಟ್ರೆಸ್ಟ್. ಸೊ ಒಂದು ಪ್ರಸಿದ್ಧ ಘೋಷಣೆಯನ್ನು ನಾವು ನೋಡ್ತೀವಿ. ಅಂದರೆ ದೇಶ ನನಗೋಸ್ಕರ ಏನು ಮಾಡಿದೆ ಅಂತ ಕೇಳೋದಕ್ಕಿಂತ ಮೊದಲು ದೇಶಕ್ಕಾಗಿ ನಾನೇನು ಮಾಡಿದ್ದೀನಿ ಅಂತ ಕೇಳಬೇಕು ಅಂತ. ಸೊ ಇಲ್ಲಿ ಹಾಗೆ. ಸೊ ಇದು ವ್ಯಕ್ತಿ ತನ್ನ ಸ್ವಾರ್ಥವನ್ನು ಬಿಟ್ಟು ರಾಷ್ಟ್ರ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋ ಭಾವನೆಯನ್ನು ಇದು ಬೆಳೆಸತ್ತೆ. ಸೊ ಯಾವಾಗ ಆ ರೀತಿ ಸಂಕುಚಿತ ಭಾವನೆ ಮನುಷ್ಯನಿಂದ ಹೊರಡತ್ತೋ ಸೊ ಅವನ ಸಾಮರ್ಥ್ಯ ಹೆಚ್ಚಾಗತ್ತೆ. ಸೊ ಅವನ ಏನು ಕಾರ್ಯವ್ಯಾಪ್ತಿ, ಅಭಿವೃದ್ಧಿಯ ವ್ಯಾಪ್ತಿ ಹೆಚ್ಚಾಗತ್ತೆ. ಆಟೋಮೆಟಿಕಲಿ ಅಲ್ಲಿ ರಾಷ್ಟ್ರದ ಸಮೃದ್ಧಿಗೆ ಆ ಒಂದು ವ್ಯಕ್ತಿಯ ಅಪ್ರೋಚ್ ಕಾರಣವಾಗತ್ತೆ. ನೆಕ್ಸ್ಟ್, ಇಟ್ಸ್ ಆನ್ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ಜಗತ್ತಿನ ಅನೇಕ ರಾಷ್ಟ್ರಗಳ ನಡುವಿನ ಲಿಂಕ್ ಆಗಿ, ಯಾಕಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನ ನ್ಯಾಷನಲಿಸಮ್, ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಒಂದು ಉದ್ದೇಶ ಇರುತ್ತೆ. ಸೊ ಅದನ್ನು ಬೇಸಿಕ್ ಆಗಿ ಇಟ್ಕೊಂಡು ನಂತರ ಏನು ಮಾಡ್ತವೆ, ಸೊ ಎಲ್ಲ ಈಗ ಆಫ್ರಿಕಾದ ರಾಷ್ಟ್ರಗಳು, ಅಮೇರಿಕಾ ರಾಷ್ಟ್ರಗಳು, ಅಮೇರಿಕನ್ ಒಕ್ಕೂಟ, ಆಫ್ರಿಕನ್ ಒಕ್ಕೂಟ ಅಂತೇನು ಒಕ್ಕೂಟಗಳನ್ನು ಕಾಣ್ತೇವೆ ನಾವು. ಸೊ ಎಲ್ಲ ಒಕ್ಕೂಟಗಳದ್ದು ಲಿಂಕ್ ಬೆಳೆಯೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವುಗಳಲ್ಲಿರ್ತಕ್ಕಂಥ ರಾಷ್ಟ್ರೀಯತೆಯ ಭಾವನೆ. ಸೊ ಅದನ್ನು ರಕ್ಷಿಸ್ಕೊಳ್ಳೋದಕ್ಕೆ ಪರಸ್ಪರ ಒಪ್ಪಂದಗಳು, ಒಡನಾಟಗಳು ಅವೆಲ್ಲ ಉಂಟಾಗ್ತವೆ. ದೆನ್ ಇಟ್ ಸಪೋರ್ಟ್ಸ್ ದ ಐಡಿಯಾ ಆಫ್ ಡೆಮೋಕ್ರಸಿ. ಬಹಳ ಪ್ರಮುಖವಾದಂಥ ಗುಣ ಇದು. ಡೆಮೋಕ್ರಸಿಯನ್ನು ಈ ಒಂದು ನ್ಯಾಷನಲಿಸಮ್ ಬೆಂಬಲಿಸುತ್ತೆ. ಡೆಮೋಕ್ರಸಿ ಅನ್ನೋದು ಏನಂದ್ರೆ ಸ್ವ ಆಡಳಿತ. ಸೊ ನಮ್ಮನ್ನು ನಾವೇ ಆಳಿಕೊಳ್ತಕ್ಕಂತಹ ಒಂದು ಪದ್ಧತಿ. ಸೊ ಇದು ಯಾವುದೇ ಥರ್ಡ್ ಪರ್ಸನ್ಗೆ ಅಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ನ್ಯಾಷನಲಿಸಮ್ ಅನ್ನೋದು, ರಾಷ್ಟ್ರೀಯತೆ ಅನ್ನೋದು ಏನು ಹೇಳಿ, ರಾಷ್ಟ್ರದ ಜನರು ತಮ್ಮನ್ನು ತಾವೇ ಆಳ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ನ್ಯಾಷನಲಿಸಮ್ ಬಹಳಷ್ಟು ಬೆಂಬಲಿಸುತ್ತೆ. ಸೊ ಇದೇ ಒಂದು ಆಧಾರದ ಮೇಲೆ ಎರಡನೇ ಮಹಾಯುದ್ಧದ ನಂತರ ಏನು ಆಫ್ರಿಕಾ ಮತ್ತು ಏಷ್ಯಾದ ಸಾಕಷ್ಟು ರಾಷ್ಟ್ರಗಳಲ್ಲಿ ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ಅಂತ್ಯಗೊಂಡು ಸಾಕಷ್ಟು ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಳ್ತವೆ. ಅದರಲ್ಲಿ ಭಾರತ ಕೂಡ ಒಂದು. ಸೊ ಇವೆಲ್ಲ ರಾಷ್ಟ್ರಗಳಲ್ಲಿ ಆಲ್ಮೋಸ್ಟ್ ಆಲ್ ಪ್ರಜಾಪ್ರಭುತ್ವ ಜಾರಿಗೆ ಬಂತು ಈ ನ್ಯಾಷನಲಿಸಮ್ ಅಡಿಯಲ್ಲಿ. ಓಕೆ, ನೆಕ್ಸ್ಟ್ ಇಟ್ ಪ್ರಮೋಟ್ಸ್ ದ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ಸೊ ನೋಡಿ, ಸೊ ರಾಷ್ಟ್ರೀಯತೆ ಅನ್ನೋದು ಆಯಾ ರಾಷ್ಟ್ರದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಏನು ಮಾಡ್ತವೆ, ಉತ್ತೇಜನ ಮಾಡ್ತವೆ. ಖಂಡಿತ. ಸೊ ನಮ್ಮ ದೇಶ ಅಂತ ಹೇಳಿ ಭಾರತ, ಈಗ ನಾವು ಭಾರತ ಅಂತ ನಮ್ಮನ್ನು ನಾವು ಹೆಮ್ಮೆ ಪಟ್ಕೊಳ್ಳೋದು ಯಾವ್ಯಾವ ವಿಷಯದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿ. ಸೊ ಬೇರೆ ದೇಶಗಳಲ್ಲೂ ಕೂಡ ಭಾರತೀಯರು ಅಂತ ನಮ್ಮನ್ನು ಗುರುತಿಸೋದು ಹೇಗೆ, ನಮ್ಮ ಸೀರೆಯಿಂದ, ನಮ್ಮ ಜನಪದ ಶೈಲಿಯಿಂದ, ನಮ್ಮ ಹಾಡಿನಿಂದ. ಸೊ ಹೀಗಾಗಿ ಆ ಸಂಸ್ಕೃತಿಯ ಮೇಲೆ ನಮಗೆ ತುಂಬ ಹೆಮ್ಮೆ ಇದೆ. ಸೊ ಯಾವಾಗ ನಮ್ಮನ್ನು ನಮ್ಮ ಸೀರೆಯ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಏನು ಆಹಾರ ಪದ್ಧತಿಯ ಮೇಲೆ ಬೇರೆ ದೇಶದಲ್ಲಿ ಭಾರತೀಯರು ಅಂತ ಗುರುತಿಸೋದಕ್ಕೆ ಶುರು ಮಾಡ್ತಾರೋ ಆವಾಗ ಖಂಡಿತ ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಮೂಡುತ್ತೆ. ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋದಷ್ಟೇ ಅಲ್ಲ, ಅದಕ್ಕೆ ಉತ್ತೇಜನ ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ನೆಕ್ಸ್ಟ್ ಇಟ್ ರೆಡ್ಯೂಸಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ. ಖಂಡಿತ. ಸೊ ದೇಶದಲ್ಲಿ ಆಂತರಿಕವಾಗಿ ಬೇರೆ ಬೇರೆ ಜಾತಿ, ಧರ್ಮ, ವರ್ಗ, ಈ ರೀತಿ ಅನೇಕ ಲಿಂಗ ಇವೆಲ್ಲ ಆಧಾರದ ಮೇಲೆ ಭೇದ ಭಾವ ಇರ್ಬೋದು. ಮೆಜಾರಿಟಿ ಮೈನಾರಿಟಿಗಳು ಇರ್ಬೋದು, ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಇರ್ಬೋದು. ಆದರೆ ಇವೆಲ್ಲ ಮುಖ್ಯ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ನೇಷನ್ ಈಸ್ ಇಂಪಾರ್ಟೆಂಟ್. ಇವೆಲ್ಲವನ್ನು ಮೀರಿ ಈಗ ನೋಡಿ, ಭಾರತದಲ್ಲಿ ಇಷ್ಟೊಂದು ವೈವಿಧ್ಯತೆ ಇದೆ ಗೊತ್ತು ನಿಮಗೆಲ್ಲ.
ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಏನೆಲ್ಲ ವೈವಿಧ್ಯತೆಗಳು ಅಸಮಾನತೆಗಳು ಇದ್ದಾವೆ, ಅವೆಲ್ಲ ವೈವಿಧ್ಯತೆಗಳನ್ನು ಅಸಮಾನತೆಯನ್ನು ಮೀರಿ ನಮ್ಮಲ್ಲಿ ಏನು ಭಾವ ಇದೆ ಅಂದರೆ ಬೇಸಿಕಲಿ ವಿ ಆರ್ ಇಂಡಿಯನ್ಸ್ ಅನ್ನೋ ಭಾವನೆ. ಅದು ಜಾತಿ ಬೇರೆ ಇರ್ಬೋದು, ಲಿಂಗ ಬೇರೆ ಇರ್ಬೋದು, ಧರ್ಮ ಬೇರೆ ಇರ್ಬೋದು, ಬಹುಸಂಖ್ಯಾತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಬಟ್ ವಿ ಆರ್ ಆಲ್ ಇಂಡಿಯನ್ಸ್ ಅನ್ನೋ ಭಾವನೆ ಏನಿದೆ ಅಲ್ಲ ಅದು ಮುಖ್ಯ ಆಗತ್ತೆ. ಅದು ನಮ್ಮಲ್ಲಿನ ಈ ಅಂತರವನ್ನು ವ್ಯತ್ಯಾಸವನ್ನು ಕಡಿಮೆ ಮಾಡೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ನಾವು ನಮ್ಮ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೋಸ್ಕರ ಅವರ ಒಂದು ಉನ್ನತಿಗೋಸ್ಕರ ಎಷ್ಟೆಲ್ಲ ಸೌಲಭ್ಯಗಳನ್ನು ವಿಶೇಷ ಸೌಲಭ್ಯಗಳನ್ನು ನೀಡಲಾಗಿದೆ. ಸರ್ಕಾರ ಇವತ್ತಿಗೂ ಕೂಡ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸ್ತಾ ಇದೆ. ಅದನ್ನು ನಾವು ಒಗ್ಗಟ್ಟಿನಿಂದ ಪ್ರೋತ್ಸಾಹಿಸ್ತಿದ್ದೇವೆ. ಕಾರಣ ನಾವೆಲ್ಲ ಭಾರತೀಯರು ಸಮಾನವಾಗಿ ಆದಷ್ಟು ಜೀವನವನ್ನು ನಡೆಸಬೇಕು, ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಈ ರೀತಿ ಮೆಜಾರಿಟಿ ಮತ್ತು ಮೈನಾರಿಟಿಗಳ ನಡುವಿನ ವ್ಯತ್ಯಾಸವನ್ನು ಈ ನ್ಯಾಷನಲಿಸಮ್ ಕಡಿಮೆ ಮಾಡುತ್ತೆ. ದೆನ್ ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ನ್ಯಾಷನಲಿಸಮ್? ಖಂಡಿತ. ಸೊ ಯಾವುದೇ ಒಂದು ಪರಿಕಲ್ಪನೆಗೆ ಹಾಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಇದ್ದ ಹಾಗೆ ಖಂಡಿತ ಒಂದು ಕಾನ್ಸೆಪ್ಟ್ಗೆ ಅದು ಎಷ್ಟು ಒಳ್ಳೆಯ ಅಂಶಗಳು ಇರ್ತವೆ, ಅದರ ಡಿಮೆರಿಟ್ಸ್ ಕೂಡ ಇರ್ತವೆ, ಅವಗುಣಗಳು ಕೂಡ ಇರ್ತವೆ. ಸೊ ನ್ಯಾಷನಲಿಸಮ್ನ ಅವಗುಣಗಳು ಏನು ಹಾಗಾದರೆ? ರಾಷ್ಟ್ರೀಯತೆಯ ದೋಷಗಳು, ಅನಾನುಕೂಲಗಳು ಅಥವಾ ಅವಗುಣಗಳು ಏನಾದರೂ ಕರಿಬೋದು. ಸೊ ಫಸ್ಟ್ ಒನ್ ಈಸ್ ಅಗ್ರೆಸಿವ್ ನ್ಯಾಷನಲಿಸಮ್ ಲೀಡ್ಸ್ ಟು ರೇಸಿಸಮ್. ಸೊ ಏನು ವರ್ಣಭೇದ ನೀತಿ. ಸೊ ಇತ್ತೀಚೆಗೆ ನಾವು ಏನು ಇಷ್ಟೆಲ್ಲ ಆಧುನಿಕ ಯುಗದಲ್ಲೂ ಕೂಡ ಅಮೇರಿಕ ಇಡೀ ಜಗತ್ತಿನ ನಾಯಕ ರಾಷ್ಟ್ರ ಅಂತ ನಾವು ಆಲ್ಮೋಸ್ಟ್ ಆಲ್ ಕರಿತೇವೆ. ಅಂತಹ ಅಭಿವೃದ್ಧಿ ಹೊಂದಿದ ಒಂದು ರಾಷ್ಟ್ರದಲ್ಲೇ ರೇಸಿಸಮ್ ಕಾರಣದಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲ್ಲೋ ಮಟ್ಟಕ್ಕೆ ತನ್ನ ಒಂದು ಅಗ್ರೆಸಿವ್ನೆಸ್ನ ತೋರಿಸ್ತಾನೆ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ನ್ಯಾಷನಲಿಸಮ್. ಅಂದರೆ ನನ್ನ ದೇಶಕ್ಕೆ ಸೇರಿದ್ದು, ಸೊ ನನ್ನ ದೇಶದ ಜನತೆ ಬಿಳಿಯರು, ಸೊ ಕರಿಯರು ಅಂದರೆ ಅದು ಬೇರೆ ದೇಶ. ಸೊ ಅಂದರೆ ನನ್ನ ದೇಶವನ್ನು ಬಿಟ್ಟು, ಸೊ ನ್ಯಾಷನಲಿಸಮ್ ಯಾವಾಗ ಡಿಮೆರಿಟ್ ಆಗುತ್ತೆ ಅಂದರೆ ನ್ಯಾಷನಲಿಸಮ್ ಅನ್ನೋ ಪರಿಕಲ್ಪನೆ ಯಾವಾಗ ಸಂಕುಚಿತ ಮನೋಭಾವನೆಯನ್ನು ಪಡ್ಕೊಳ್ಳುತ್ತೋ ಆವಾಗ ಇದು ದೋಷವಾಗಿ ಪರಿಣಮಿಸುತ್ತೆ, ದೋಷಗಳನ್ನು ಉಂಟು ಮಾಡುತ್ತೆ. ಸೊ ನನ್ನ ದೇಶ ಶ್ರೇಷ್ಠ ಖಂಡಿತ ತಪ್ಪಲ್ಲ, ಪ್ರತಿಯೊಬ್ಬರ ರಾಷ್ಟ್ರ ಶ್ರೇಷ್ಠ. ಆದರೆ ನನ್ನ ದೇಶ ಮಾತ್ರ ಶ್ರೇಷ್ಠ, ಉಳಿದ ರಾಷ್ಟ್ರಗಳ ರಾಷ್ಟ್ರಭಕ್ತಿ ರಾಷ್ಟ್ರೀಯತೆ ಕನಿಷ್ಠ ಅನ್ನೋ ಭಾವನೆ ಬಂದಾಗ ಇಟ್ ಲೀಡ್ಸ್ ಟು ದಿ ಡಿಮೆರಿಟ್ಸ್. ಸೊ ಇಲ್ಲಿ ನನ್ನ ದೇಶಕ್ಕೆ ಸೇರಿದ ಬಿಳಿಯರು ಮಾತ್ರ ಶ್ರೇಷ್ಠ, ಬೇರೆ ದೇಶಕ್ಕೆ ಸೇರಿದ ಕರಿಯರು ಯೋಗ್ಯರಲ್ಲ, ಅವರು ಕನಿಷ್ಠರು ಅನ್ನೋ ಭಾವನೆ ಬಂದಾಗ ಇಟ್ ಲೀಡ್ಸ್ ಟು ದಿ ರೇಸಿಸಮ್. ಖಂಡಿತ ಅಮಾನವೀಯ ಒಂದು ಪದ್ಧತಿ, ಅಮಾನವೀಯವಾದಂಥ ಒಂದು ಭಾವನೆ ಇದು, ಅದನ್ನು ಮಾಡಬಾರ್ದು. ಬಟ್ ಅದಕ್ಕೆ ಎಲ್ಲ ಒಂದು ಕಡೆ ನ್ಯಾಷನಲಿಸಮ್ ಕಾರಣ ಆಗೋದು ದುರಾದೃಷ್ಟ. ದೆನ್ ಇಟ್ ಎನ್ಕರೇಜಸ್ ಕಲೋನಲಿಸಮ್ ಆ್ಯಂಡ್ ಎಂಪೀರಿಯಲಿಸಮ್. ಸೊ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಗಳನ್ನು, ಸೊ ಏನು ಸುಮಾರು 200-300 ವರ್ಷಗಳ ಕಾಲ ಫ್ರೆಂಚರು ಮತ್ತು ಬ್ರಿಟಿಷರು ಎರಡು ಮಹಾ ಸಾಮ್ರಾಜ್ಯಗಳು ಇಡೀ ಜಗತ್ತಿನ ರಾಷ್ಟ್ರಗಳನ್ನು ಆಳಿದ್ವು. ಯಾಕೆ ಅಂದರೆ ಅವರ ಒಂದು ನ್ಯಾಷನಲಿಸಮ್ನ, ಸೊ ಬ್ರಿಟನ್ ಧ್ವಜವನ್ನು ಇಡೀ ಜಗತ್ತಿನಾದ್ಯಂತ ಹಾರಿಸಬೇಕಿತ್ತು ಬ್ರಿಟಿಷರಿಗೆ, ಫ್ರೆಂಚರಿಗೂ ಕೂಡ ಅದೇ ಆಸೆ ಇತ್ತು. ಸೊ ತಮ್ಮಲ್ಲಿರ್ತಕ್ಕಂಥ ನ್ಯಾಷನಲಿಸಮ್ ಭಾವನೆಯಿಂದ ಇಡೀ ಜಗತ್ತನ್ನು ತಮ್ಮ ವಸಾಹತು ಮತ್ತು ವಸಾಹತುಶಾಹಿಗಳಾಗಿ ಮಾಡಿಕೊಂಡು ತಮ್ಮ ಸಾಮ್ರಾಜ್ಯಶಾಹಿಯನ್ನು ಸ್ಥಾಪಿಸಿಕೊಂಡ್ವು. ಸೊ ಅದು ಎಷ್ಟೋ ದೇಶಗಳ ಒಂದು ಶೋಷಣೆಗೆ ಕಾರಣ ಆಯಿತು. ಸೊ ದಿಸ್ ಇಸ್ ನಾಟ್ ಫೇರ್. ನೆಕ್ಸ್ಟ್, ಇಟ್ಸ್ ಡೇಂಜರಸ್ ಟು ದ ವರ್ಲ್ಡ್ ಪೀಸ್. ಖಂಡಿತ ವಿಶ್ವಶಾಂತಿಗೆ ಇದು ಯಾವಾಗ ಎಕ್ಸ್ಟ್ರೀಮ್ ಕಂಡೀಷನನ್ನು ಮುಟ್ಟತ್ತೋ ನ್ಯಾಷನಲಿಸಮ್, ಅವಾಗಿದು ಇಡೀ ದೇಶದ ಶಾಂತಿಯನ್ನು ನುಂಗಿ ಹಾಕತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ 2ನೇ ಮಹಾಯುದ್ಧಕ್ಕೆ ಕಾರಣರಾದಂತಹ ಹಿಟ್ಲರ್ ಮತ್ತು ಮುಸ್ಲೋನಿಯ ಒಂದು ಆಕ್ರಮಣಕಾರಿ ಪ್ರವೃತ್ತಿ. ಹಿಟ್ಲರ್ ಇಡೀ ದೇಶವನ್ನು, ಮುಸ್ಲೋನಿ ಇಡೀ ದೇಶದ ಜನರನ್ನು, ತನ್ನ ಸೈನ್ಯವನ್ನು ಹೇಗೆ ಹುರಿದುಂಬಿಸಿದ್ರು ಅಂದರೆ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಜರ್ಮನ್ ಇಡೀ ಜಗತ್ತಿನ ನಾಯಕ ಆಗಬೇಕು. ಸೊ ಆ ರೀತಿಯ ಒಂದು ನ್ಯಾಷನಲಿಸಮ್ನ ಆಧಾರವಾಗಿಟ್ಟುಕೊಂಡು ಜನರ ಮನಸ್ಸಿನಲ್ಲಿ, ಸೈನಿಕರ ಮನಸ್ಸಿನಲ್ಲಿ ಯುದ್ಧದ ಮನೋಭಾವನೆಯನ್ನು ಹುಟ್ಟುಹಾಕಿದ್ರು. ಸೊ ದೇಶಗಳ ನಡುವೆ, ಸೊ ಯಾವಾಗ ಒಂದು ರಾಷ್ಟ್ರ ನಿಲ್ಲುತ್ತೋ ಆಟೋಮೆಟಿಕಲಿ ಇನ್ನೊಂದು ರಾಷ್ಟ್ರ ನನ್ನ ರಾಷ್ಟ್ರೀಯತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಒಂದು ಪೈಪೋಟಿ ಜಾಸ್ತಿ ಆಯಿತು. ಅದು 2ನೇ ಜಾಗತಿಕ ಯುದ್ಧಕ್ಕೆ ಕಾರಣ ಆಯಿತು. ಸೊ ಈಗಲೂ ನೋಡ್ಬೋದು ನಾವು, ಸೊ ರಾಷ್ಟ್ರೀಯತೆಯನ್ನು ಆಧಾರವಾಗಿಟ್ಟುಕೊಂಡು ಎಷ್ಟೋ ರಾಷ್ಟ್ರಗಳು ಏನು ಮಾಡ್ತಿದ್ದಾವೆ, ಇವತ್ತು ಬೇರೆ ರಾಷ್ಟ್ರಕ್ಕೆ ತೊಂದರೆಯನ್ನು, ವಿಶ್ವಶಾಂತಿಯನ್ನು ಕದಲುವ ಕಾರ್ಯವನ್ನು ಇವತ್ತಿಗೂ ಕೂಡ ಮಾಡ್ತಾ ಇದ್ದಾವೆ. ಸೊ ಆವಾಗ ಏನು ಈ ನ್ಯಾಷನಲಿಸಮ್, ರಾಷ್ಟ್ರೀಯತೆ ಭಾವನೆ ಅಂತ ಕರಿತೀವೋ, ಇದು ದುಷ್ಟಕೃತ್ಯವಾಗಿ ಕಾರ್ಯನಿರ್ವಹಿಸುತ್ತೆ.
ದೆನ್ ಇಟ್ ಹಿಂಡ್ರನ್ಸ್ ಇನ್ ದ ವೇ ಆಫ್ ವರ್ಲ್ಡ್ ಫೆಡರೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋಆಪ್ರೇಷನ್. ಸೊ ನಾನು ಆಗಲೇ ಹೇಳಿದೆ, ಎಲ್ಲೊಂದು ಕಡೆಗೆ ರಾಷ್ಟ್ರೀಯತೆ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಕಾರಣ ಆಗತ್ತೆ, ಅಂದರೆ ಲಿಂಕ್ಗಳು ಬೆಳೆಯುತ್ತೆ ಅಂತ ಹೇಳಿ. ಬಟ್ ಅವು ಹೆಸರಿಗೆ ಮಾತ್ರ. ಏನಿವತ್ತು ಸಾರ್ಕ್, ಆಸಿಯಾನ್, ಬ್ರಿಕ್ಸ್, ಏನು ಅಮೇರಿಕನ್ ಯುರೋಪಿಯನ್ ಅಸೋಸಿಯೇಷನ್, ಆಫ್ರಿಕನ್ ಅಸೋಸಿಯೇಷನ್, ಏನೆಲ್ಲ ನೋಡ್ತೇವೆ ಅಂತಾರಾಷ್ಟ್ರೀಯ ಸಹಕಾರ ಕೂಟಗಳನ್ನು. ಆದರೆ ಮೇಲ್ನೋಟಕ್ಕೆ ಅಷ್ಟೇ ಇದ್ದಾವೆ, ನಿಜವಾಗ್ಲೂ ಅವೆಲ್ಲ ಸಹಕಾರದಿಂದ ಕಾರ್ಯವನ್ನು ನಿರ್ವಹಿಸ್ತಿದ್ದಾವ? ವಿಶ್ವ ಒಕ್ಕೂಟ, ವಿಶ್ವಸಂಸ್ಥೆ ರಚನೆ, ಸಾಧನೆ ಎಲ್ಲ ಓದ್ತೇವೆ. ನಿಜವಾಗ್ಲೂ ಕೂಡ ಸಂಸ್ಥೆಯಲ್ಲಿ ಇವತ್ತು ಎಲ್ಲ ವಿಶ್ವದ ರಾಷ್ಟ್ರಗಳ ನಡುವೆ 100% ಸಹಕಾರ ಸಾಮರಸ್ಯ ಇದೆನಾ? ಹಾಗಿದ್ದಿದ್ರೆ ನಾವಿನ್ನೂ ಎಲ್ಲೋ ಇರ್ತಿದ್ವಿ. ಇಡೀ ನಮ್ಮ ಜಗತ್ತು ಎಲ್ಲೋ ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿನ ಸಾಧಿಸಿರ್ತಿತ್ತು. ನಾವು ಓದ್ತೇವೆ ವಿಶ್ವಸಂಸ್ಥೆ ಒಂದು ಸಾಧನೆ ಕಡಿಮೆ ಆಗೋದಕ್ಕೆ ಕಾರಣವಾದಂಥ ಅಂಶಗಳನ್ನು ಓದ್ತೇವೆ. ಅದರಲ್ಲಿ ಅತಿ ಮುಖ್ಯವಾದದ್ದು ನ್ಯಾಷನಲಿಸಮ್. ಸೊ ರಾಷ್ಟ್ರೀಯತೆ ಭಾವನೆ ಸಂಕುಚಿತೆಯನ್ನು ಪಡ್ಕೊಂಡಾಗ ನನ್ನ ರಾಷ್ಟ್ರ ಮಾತ್ರ ಶ್ರೇಷ್ಠ, ನಾನು ಮಾತ್ರ ಹೆಚ್ಚು ಅನುಕೂಲಗಳನ್ನು ಪಡೀಬೇಕು ಅನ್ನೋ ಭಾವನೆ ಉಂಟಾದಾಗ ಆಟೋಮೆಟಿಕಲಿ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ಗೆ ಆ ರಾಷ್ಟ್ರ ಒಪ್ಪೋದಿಲ್ಲ. ಬೇರೆ ರಾಷ್ಟ್ರದ ಉನ್ನತಿಯನ್ನು ಅದು ಸಹಿಸೋದಿಲ್ಲ. ಅದಕ್ಕೇನಿದ್ರೂ ಕೇವಲ ತನ್ನ ರಾಷ್ಟ್ರಕ್ಕೆ ಲಾಭ ಆಗಬೇಕು ಅನ್ನೋ ಭಾವನೆ ಬರುತ್ತೆ. ಸೊ ರಾಷ್ಟ್ರೀಯತೆ ಸಂಕುಚಿತ ಭಾವನೆ ಪಡ್ಕೊಂಡಾಗ ಖಂಡಿತ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಅಂತಾರಾಷ್ಟ್ರೀಯ ಒಕ್ಕೂಟಗಳು ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್, ಇಟ್ ಲೀಡ್ಸ್ ಟು ದಿ ಎಕ್ಸ್ಪ್ಲಾಯ್ಟೇಷನ್. ಖಂಡಿತ. ಸೊ ನನ್ನ ರಾಷ್ಟ್ರ ಮಾತ್ರ ಶ್ರೇಷ್ಠ ಅನ್ನೋ ಭಾವನೆ ಬಂದಾಗ ಇತರರನ್ನು ನಾವು ಕೀಳಾಗಿ ಕಾಣ್ತೇವೆ, ಇತರರನ್ನು ನಮ್ಮ ಒಂದು ಅನುಕೂಲಕ್ಕೆ ಬಳಸ್ಕೊಳ್ತೇವೆ, ನಮ್ಮ ದೇಶದ ಪ್ರಗತಿಗೆ, ನಮ್ಮ ಸ್ಥಾನಮಾನಕ್ಕೆ, ನಮ್ಮ ಪ್ರಭಾವವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತೇವೆ. ಆವಾಗ ಅದು ಇನ್ನೊಂದು ರಾಷ್ಟ್ರದ ಪ್ರಜೆಗಳ ಎಕ್ಸ್ಪ್ಲೈಟೇಷನ್ ಆಗುತ್ತೆ, ಶೋಷಣೆ ಆಗುತ್ತೆ. ದೆನ್ ಇಟ್ ಇನ್ಸ್ಪೈರ್ಸ್ ಇಂಪೀರಿಯಲಿಸಮ್. ಸೊ ಸಾಮ್ರಾಜ್ಯಶಾಹಿಯನ್ನು ಪ್ರೋತ್ಸಾಹಿಸುತ್ತೆ. ಅಂದರೆ ರಾಷ್ಟ್ರೀಯತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸೊ ಬ್ರಿಟನ್ ಮತ್ತು ಫ್ರಾನ್ಸ್ ಯಾವ ರೀತಿ ಪ್ರಯತ್ನವನ್ನು ಮಾಡಿದ್ವು ಅನ್ನೋದನ್ನು ನಾವು ಇದರಲ್ಲಿ ನೋಡಿದ್ವಿ. ದೆನ್ ಇಟ್ ಕ್ರಿಯೇಟ್ಸ್ ಇರ್ರ್ಯಾಷನಲಿಸಮ್. ಖಂಡಿತ. ಸೊ ವೈಚಾರಿಕತೆಯನ್ನು ಕೊನೆಗಾಣಿಸ್ಬಿಡತ್ತೆ, ಅವೈಚಾರಿಕತೆಯನ್ನು ಹುಟ್ಟಾಕತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಿಟ್ಲರ್. ಸೊ ಹಿಟ್ಲರ್ ಜನರ ಮಧ್ಯೆ ಎಷ್ಟು ಒಂದು ಅವೈಚಾರಿಕತೆಯನ್ನು ಹುಟ್ಟಿ ಹಾಕಿದ ನ್ಯಾಷನಲಿಸಮ್ ಹೆಸರಿನಲ್ಲಿ ಅಂದರೆ, ಸೊ ತನ್ನ ಜನಾಂಗ ಮಾತ್ರ ಶ್ರೇಷ್ಠ, ಜ್ಯೂ ಜನಾಂಗ ಕನಿಷ್ಠ. ಸೊ ಆ ಜ್ಯೂ ಜನಾಂಗ ಎಷ್ಟು ಕನಿಷ್ಠ ಅಂದರೆ ಅವರು ಬದುಕೋದಕ್ಕೂ ಕೂಡ ಅರ್ಹರಲ್ಲ, ಅವರನ್ನೆಲ್ಲ ಹುಡುಕಿ ಕೊಂದು ಹಾಕಬೇಕು ಅನ್ನೋ ಒಂದು ಆದೇಶವನ್ನು ಕೊಟ್ಟ. ಆ ಆದೇಶವನ್ನು ಅವನ ಕೆಳಗಿದ್ದಂಥ ಪ್ರಜೆಗಳು, ಸೈನಿಕರು ಅಷ್ಟೇ ಇರ್ರ್ಯಾಷನಲಿಸಮ್ ಮೂಲಕ, ಅವೈಚಾರಿಕತೆಯಿಂದ ಆ ಒಂದು ಆಜ್ಞೆಯನ್ನು ಈಡೇರಿಸಿದ್ರು. ಅವರು ವಿಚಾರ ಮಾಡಲಿಲ್ಲ, ಯಾಕಂದರೆ ನಾಯಕನಿಗೆ ಅಲ್ಲಿ ವೈಚಾರಿಕತೆ ಇಲ್ಲ, ಹಿಂಬಾಲಕರಿಗೂ ಕೂಡ ವೈಚಾರಿಕತೆ ಶೂನ್ಯ ಆಗಿಬಿಡ್ತು. ಯಾಕಂದರೆ ಎಲ್ಲರ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿತ್ತು? ನ್ಯಾಷನಲಿಸಮ್. ಬಟ್ ನ್ಯಾಷನಲಿಸಮ್ನ ಬ್ರಾಡ್ ಸ್ವರೂಪ ಅಲ್ಲ, ಸಂಕುಚಿತ ಮನೋಭಾವನೆ. ಅಂದರೆ ನಾನು ಮಾತ್ರ ಶ್ರೇಷ್ಠ. ಸೊ ಅದನ್ನು ನ್ಯಾಷನಲಿಸಮ್ ಅನ್ನೋ ಒಂದು ಹೆಸರನ್ನು ದುರುಪಯೋಗಪಡಿಸಿಕೊಂಡು ಇವರು ತಮ್ಮ ವೈಚಾರಿಕತೆಯನ್ನು ಅವೈಚಾರಿಕತೆ ತೆಗೆದುಕೊಂಡು ಹೋದಾಗ ಅದು ಆ ರಾಷ್ಟ್ರದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ದೆನ್ ಇಟ್ ಕ್ರಿಯೇಟ್ಸ್ ಸೆಲ್ಫಿಶ್ನೆಸ್ ಅಮಾಂಗ್ ದ ನೇಷನ್ಸ್. ಸೊ ಯಾವಾಗ ನ್ಯಾಷನಲಿಸಮ್ ನಮ್ಮಲ್ಲಿ ಸಂಕುಚಿತವಾಗಿ ನನ್ನ ದೇಶ ಮಾತ್ರ ಶ್ರೇಷ್ಠ, ನಾನು ಮಾತ್ರ ಬೆಳಿಬೇಕು, ನಾನು ಮಾತ್ರ ಶ್ರೀಮಂತರಾಗಬೇಕು, ನಾನು ಮಾತ್ರ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕು ಅಂದಾಗ, ಸೊ ಪ್ರಸ್ತುತ ನೋಡ್ತಾ ಇದ್ದೇವೆ ಉತ್ತರ ಕೊರಿಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಯಾವ ರೀತಿ ತಮ್ಮ ಸ್ವಾರ್ಥವನ್ನು ಯಾವ ಲೆವೆಲ್ಲಿಗೆ ತೋರಿಸ್ಕೊಳ್ತಾ ಇದ್ದಾವೆ ಅಂದರೆ ಯಾವುದರ ಆಧಾರದ ಮೇಲೆ ಅಂದರೆ ನ್ಯಾಷನಲಿಸಮ್ ಅನ್ನೋ ಒಂದು ಸಂಕುಚಿತತೆಯ ಮೇಲೆ. ಇಟ್ ನೆಗ್ಲಿಜೆನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಮಾನವ ಹಕ್ಕುಗಳು ಅಲ್ಲಿ ರಾಷ್ಟ್ರದ ಇದು ಹಿತಾಸಕ್ತಿ ಮುಖ್ಯ, ಸೊ ರಾಷ್ಟ್ರೀಯತೆ ಮುಖ್ಯ. ಅದಕ್ಕೆ ಅದರ ಜೊತೆಗೆ ಇರ್ತಕ್ಕಂತಹ ಅಂಶಗಳ ಆಧಾರದ ಮೇಲೆ ಅಂದರೆ ರಾಷ್ಟ್ರೀಯತೆಯನ್ನು ಲಿಂಕ್ ಹೊಂದಿರತಕ್ಕಂಥ ವಿಷಯಗಳಿಗೆ ಮಾತ್ರ ಅಲ್ಲಿ ಅಂಥ ಮನುಷ್ಯರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದಕ್ಕೂ ಮತ್ತು ಅಗೇನ್ ನಾನು ಉದಾಹರಣೆ ಕೊಡ್ತೇನೆ, ಕರಿಯರು ಮತ್ತು ಬಿಳಿಯರು, ಏನು ರೇಸಿಸಮ್, ವರ್ಣಭೇದ ನೀತಿ ಇದಕ್ಕೆ ಒಂದು ಮುಖ್ಯವಾದಂಥ ಉದಾಹರಣೆ ಅಂತ ಹೇಳ್ಬೋದು. ಅಲ್ಲಿ ರಾಷ್ಟ್ರೀಯತೆ ಹೆಸರಿನಲ್ಲಿ ಸೊ ನಮ್ಮ ರಾಷ್ಟ್ರಕ್ಕೆ ಸೇರಿದ ಬಿಳಿಯರು ಮಾತ್ರ ಶ್ರೇಷ್ಠ, ಸೊ ಕರಿಯರು ಕನಿಷ್ಠ. ಹೀಗಾಗಿ ಕರಿಯರ್ ಕಡೆಯಿಂದ ನಾವು ಏನು ಬೇಕಾದ ಕೆಲಸಗಳನ್ನು ಮಾಡಿಸ್ಕೊಳ್ಬೋದು, ಅವರುಗಳನ್ನು ಶೋಷಿಸ್ಬೋದು, ಅವ್ರನ್ನ ಬಂಧಿಸ್ಬೋದು, ಅವ್ರನ್ನ ಶಿಕ್ಷಿಸ್ಬೋದು ಅನ್ನೋ ಮನೋಭಾವನೆ ಬೆಳೆಯುತ್ತೋ ಆವಾಗ ಇಟ್ ಲೀಡ್ಸ್ ಟು ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ನೆಕ್ಸ್ಟ್, ಎಕ್ಸಸೈಸ್ ಆಫ್ ಸುಪ್ರೀಂ ಪವರ್.
ಸರ್ವೋಚ್ಚ ಶಕ್ತಿ ಅದು ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ರಾಷ್ಟ್ರೀಯತೆ ಅಥವಾ ನ್ಯಾಷನಲಿಸಮ್ನ ಒಂದು ಹೆಸರಿನ ಮೂಲಕ ಅಲ್ಲಿ ರಾಷ್ಟ್ರದ ನಾಯಕನ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಈ ಒಂದು ಪಾತ್ರವನ್ನು ಸೃಷ್ಟಿಸಿಬಿಡ್ತಾರೆ. ಯಾವುದರ ಹೆಸರಿನಲ್ಲಿ ಅಂದರೆ ರಾಷ್ಟ್ರೀಯತೆಯ ಹೆಸರಿನಲ್ಲಿ. ಎಸ್, ನೇಷನ್ ಇಸ್ ದ ಸುಪ್ರೀಂ ಪವರ್. ಸೊ ಇದಕ್ಕೋಸ್ಕರ ಏನು ಬೇಕಾದ ಮಾಡಬೇಕು ಅಂತ ಹೇಳಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಏನು ನಡ್ಕೊಳ್ತಿದ್ದಾವೆ ನೋಡಿ, ಕೆಲವು ಮಿಲಿಟರಿ ರಾಷ್ಟ್ರಗಳು, ಸರ್ವಾಧಿಕಾರ ರಾಷ್ಟ್ರಗಳು, ಚೀನಾದಂಥ ರಾಷ್ಟ್ರಗಳು, ಉತ್ತರ ಕೊರಿಯಾ. ಸೊ ಇವೆಲ್ಲ ನಡ್ಕೊಳ್ತಿರೋದ್ರ ಹಿಂದೆ ಏನಿದೆ ಅಂದರೆ, ಸೊ ನಾನು ಮಾತ್ರ ಸುಪ್ರೀಂ ಪವರ್, ಸೊ ನನ್ನ ಪ್ರಭಾವ ಹೆಚ್ಚಾಗಬೇಕು ಅನ್ನೋ ಒಂದು ಅಂಶ ಏನಿದೆಯಲ್ಲ, ಅದು ಓನ್ಲಿ ಬಿಕಾಸ್ ಆಫ್ ದ ಈ ನ್ಯಾರೋಯರ್ ಕಾನ್ಸೆಪ್ಟ್ ಆಫ್ ದ ನ್ಯಾಷನಲಿಸಮ್. ಓಕೆ, ಆದರೆ ಖಂಡಿತ ಇದು ನ್ಯಾಷನಲಿಸಮ್ ಅನ್ನೋದು ಸಂಕುಚಿತ ಮನೋಭಾವನೆ ಪಡ್ಕೊಂಡ್ರೆ ಮಾತ್ರ ಅದಕ್ಕೆ ತನ್ನದೇ ಆದಂಥ ದೋಷಗಳಿದ್ದಾವೆ ಹೊರತಾಗಿ ಬ್ರಾಡಾಗಿ ವಿಶಾಲ ದೃಷ್ಟಿಕೋನದಲ್ಲಿ ರಾಷ್ಟ್ರೀಯತೆಯನ್ನು ನಾವು ಬೆಳೆಸ್ಕೊಂಡ್ರೆ ಖಂಡಿತ ಅದರಿಂದ ಯಾವುದೇ ಅನಾನುಕೂಲಗಳು ಇಲ್ಲ. ಸೊ ಹೀಗಾಗಿ ನಾವು ಆ ಪರಿಕಲ್ಪನೆಯನ್ನು ವಿಶಾಲ ದೃಷ್ಟಿಕೋನದಿಂದ ಒಪ್ಕೊಳ್ಬೇಕೇ ಹೊರತಾಗಿ ಸಂಕುಚಿತ ದೃಷ್ಟಿಕೋನದಿಂದ ಅಲ್ಲ. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ನಾವು ಭಾರತವನ್ನು ಆಡಳಿತದ ಉದ್ದೇಶಗಳಿಗಾಗಿ ಅನೇಕ ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ರಾಜ್ಯಗಳ ಅಸ್ತಿತ್ವ ಪಡೆದಿದ್ದು ಯಾವ ಆಧಾರದ ಮೇಲೆ, ಯಾವ ಉದ್ದೇಶಕ್ಕೆ ಅಂದರೆ ಕೇವಲ ಆಡಳಿತದ ಅನುಕೂಲಕ್ಕೋಸ್ಕರ. ಹಾಗಂತ ಹೇಳಿ ನಾವು ಸಂಕುಚಿತವಾದ ಪ್ರಾಂತೀಯತೆ ಮನೋಭಾವನೆ ಬೆಳೆಸ್ಕೊಂಡು ನನ್ನ ರಾಜ್ಯ ಮಾತ್ರ ಶ್ರೇಷ್ಠ ಅನ್ನೋ ಭಾವನೆ ಬಂದೋದ್ರೆ ಅಲ್ಲಿ ಇಡೀ ಭಾರತದ ಐಕ್ಯತೆಗೆ ಏನು ಬರುತ್ತೆ, ಧಕ್ಕೆ ಬರುತ್ತೆ. ಸೊ ವಿ ಆರ್ ಆಲ್ ಇಂಡಿಯನ್ಸ್ ಅನ್ನೋದು ಮುಖ್ಯ ಹೊರತಾಗಿ ನಾವು ತಮಿಳ್ನಾಡಿನವರು, ಕೇರಳದವರು, ಕರ್ನಾಟಕದವರು ಅನ್ನೋದು ಖಂಡಿತ ಮುಖ್ಯ ಅಲ್ಲ. ಸೊ ಪ್ರಾಂತೀಯತೆ, ಸಂಕುಚಿತ ಮನೋಭಾವನೆಯನ್ನು ಪಡ್ಕೊಂಡ್ರೆ ಅದು ರಾಷ್ಟ್ರೀಯತೆಯನ್ನು ಏನು ಮಾಡುತ್ತೆ, ಧಕ್ಕೆ ತರುತ್ತೆ. ಹಾಗೆ ಇಲ್ಲಿ ಕೂಡ ನ್ಯಾಷನಲಿಸಮ್ ಅನ್ನೋದು ಸಂಕುಚಿತ ಮನೋಭಾವನೆಯನ್ನು ಪಡ್ಕೊಂಡ್ರೆ ಇಡೀ ಜಾಗತಿಕ ಶಾಂತಿಗೆ ಧಕ್ಕೆ ಆಗತ್ತೆ, ಇಡೀ ಜಾಗತಿಕ ಶಾಂತಿಯನ್ನು ಹಾಳು ಮಾಡುತ್ತೆ. ಸೊ ಅದು ಆಗದೇ ಇರೋ ಹಾಗೆ ಇಡೀ ಜಾಗತಿಕ ಕುಟುಂಬ, ವಸುದೈವ ಕುಟುಂಬ ಅಂತ ಏನು ಕರಿತೀವಿ, ಜಗತ್ತೇ ಒಂದು ಕುಟುಂಬದ ತರಹ ಶಾಂತಿ ಸಮೃದ್ಧಿಯಿಂದ ಬೆಳಿಬೇಕಾದ್ರೆ ನಾವು ರಾಷ್ಟ್ರೀಯತೆಯನ್ನು ಪಾಸಿಟಿವ್ ಆಗಿ ವಿಶಾಲ ದೃಷ್ಟಿಕೋನದಿಂದ ಇಟ್ಕೊಳ್ಬೇಕು ಸ್ನೇಹಿತರೆ. ಆಗ ಖಂಡಿತ ಇದರ ಒಂದು ದೋಷಗಳನ್ನು ನಾವು ಸಂಪೂರ್ಣವಾಗಿ ಹೊಡೆದೋಡಿಸ್ಬೋದು ಅಂತ ಹೇಳ್ತಾ, ಸೊ ಇದಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸನ್ನು ಇಲ್ಲಿ ನೋಡಿ. ಸೊ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.